ಒಂದು ಕ್ಷಣ ಯೋಚನೆ ಮಾಡಿ, ಒಂದು ಇಡೀ ಭಾಷೆ, ಒಂದು ಇಡೀ ಸಂಸ್ಕೃತಿ ಮೊದಲನೇ ಬಾರಿಗೆ ತನ್ನದೇ ಧ್ವನಿಯನ್ನು ಬೆಳ್ಳಿ ತೆರೆ ಮೇಲೆ ಕೇಳಿಸ್ಕೊಂಡ್ರೆ ಹೇಗಿರುತ್ತೆ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಕನ್ನಡದ ಮೊದಲ ಟಾಕಿ ಅಂದ್ರೆ ಮಾತನಾಡುವ ಚಿತ್ರ ಸತಿ ಸುಲೋಚನದ ಅದ್ಭುತ ಕಥೆಯ ಬಗ್ಗೆ. ಇದು ಬರೀ ಒಂದು ಸಿನಿಮಾದ ಕಥೆ ಅಂತ ಅನ್ಕೋಬೇಡಿ, ಇದು ನಮ್ಮ ಕನ್ನಡ ಭಾಷೆಗೆ ಧ್ವನಿ ಬಂದ ಕಥೆ. ಮಾರ್ಚ್ 3, 1934. ಈ ದಿನಾಂಕವನ್ನು ನೆನ್ಪಿಟ್ಟುಕೊಳ್ಳಿ. ಇದು ಸುಮ್ಮನೆ ಒಂದು ಕ್ಯಾಲೆಂಡರ್ ದಿನಾಂಕ ಅಲ್ಲ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾದ ದಿನ. ಅಂದು ಚಿತ್ರಮಂದಿರಗಳಲ್ಲಿ ಮೊದಲ ಬಾರಿಗೆ ಕನ್ನಡದ ಮಾತುಗಳು ಮೊಳಗಿದ್ವು. ಅಬ್ಬಾ, ಒಂದು ಇಡೀ ಸಂಸ್ಕೃತಿಗೆ ತನ್ನದೇ ಆದ ಧ್ವನಿ ಸಿಕ್ಕಂತಾಗಿತ್ತು. ಸರಿ, ಈ ಮುಖ್ಯ ಕಥೆಗೆ ಬರೋಕ್ಕೂ ಮುಂಚೆ ಒಂದು ಕ್ಷಣ ಟೈಮ್ ಟ್ರಾವೆಲ್ ಮಾಡೋಣ. ಸತಿ ಸುಲೋಚನಾ ಬರೋಕ್ಕಿಂತ ಮೊದಲು ನಮ್ಮ ಕರ್ನಾಟಕದಲ್ಲಿ ಸಿನಿಮಾಗಳು ಹೇಗಿದ್ವು, ಆ ಜಗತ್ತು ಹೇಗಿತ್ತು ಅಂತ ನೋಡೋಣ ಬನ್ನಿ. ಒಂದು ಕ್ಷಣ ಕಣ್ಣು ಮುಚ್ಚಿ ಕಲ್ಪನೆ ಮಾಡ್ಕೊಳ್ಳಿ. ಥಿಯೇಟರ್ನ ಕತ್ತಲಲ್ಲಿ ಕೂತಿದ್ದೀರಾ. ಸ್ಕ್ರೀನ್ ಮೇಲೆ ಹೀರೋ ಹೀರೋಯಿನ್ ನಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಏನೋ ಮಾತಾಡ್ತಾ ಇದ್ದಾರೆ. ಆದ್ರೆ ನಿಮ್ಗೆ ಕೇಳಿಸ್ತಾ ಇರೋದು ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟೇ. ಡೈಲಾಗ್ ಇಲ್ಲ, ಬೇರೆ ಯಾವ ಶಬ್ದನೂ ಇಲ್ಲ, ಬರೀ ಮೌನ ಚಿತ್ರಗಳು. ಅದೇ ಸೈಲೆಂಟ್ ಫಿಲ್ಮ್ ಯುಗ. ಹಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ, ಧ್ವನಿಯೇ ಇಲ್ಲ ಅಂದ್ರೆ ಕಥೆಯನ್ನ ಜನರಿಗೆ ಹೇಗೆ ತಲುಪಿಸೋದು? ನಟರ ಭಾವನೆಗಳನ್ನ, ಅವ್ರು ಮಾತಾಡೋ ಡೈಲಾಗ್ಗಳನ್ನ ಜನರಿಗೆ ಹೇಗೆ ಅರ್ಥ ಮಾಡಿಸೋದು? ಅದಕ್ಕೊಂದು ಉಪಾಯ ಇತ್ತು. ಆ ದಿನಗಳಲ್ಲಿ ಏನಾಗ್ತಿತ್ತು ಅಂದ್ರೆ, ಥಿಯೇಟರ್ನ ಸ್ಕ್ರೀನ್ ಪಕ್ಕದಲ್ಲಿ ಒಬ್ಬ ನಿರೂಪಕ ಅಂದ್ರೆ ವಾಯ್ಸ್ ಓವರ್ ಕೊಡೋರು ನಿಂತಿರ್ತಿದ್ರು. ಅವರು ಆಯಾ ಸೀನ್ಗೆ ತಕ್ಕಂತೆ ಕಥೆಯನ್ನ, ಡೈಲಾಗ್ಗಳನ್ನ ಹೇಳ್ತಾ ಹೋಗ್ತಿದ್ರು. ಯೋಚನೆ ಮಾಡಿ, ಇವತ್ತಿನ ಡಾಲ್ಬಿ ಸೌಂಡ್ಗೂ ಅಂದಿನ ಆ ಅನುಭವಕ್ಕೂ ಅಜಗಜಾಂತರ ವ್ಯತ್ಯಾಸ ಅಲ್ವಾ? ಈಗ ಬರೋಣ ನಮ್ಮ ಕಥೆಯ ಅಸಲಿ ಹೀರೋ ಹತ್ರ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಕನ್ನಡಕ್ಕೆ ಧ್ವನಿ ಕೊಟ್ಟಿದ್ದು ಒಬ್ಬ ಕನ್ನಡಿಗರಲ್ಲ, ಬದಲಿಗೆ ಒಬ್ಬ ಹೊರಗಿನವರು. ಅವರು ಒಂದು ಕನಸುಗೋಸ್ಕರ ತಮ್ಮ ಸರ್ವಸ್ವವನ್ನೇ ಪಣಕ್ಕಿಟ್ಟಿದ್ರು. ಇವರೇ ನೋಡಿ ಆ ವ್ಯಕ್ತಿ, ಶಾ ಚಮನ್ಲಾಲ್ ಡುಂಗಾಜಿ. ಮೂಲತಃ ರಾಜಸ್ಥಾನದವರು. ಬೆಂಗಳೂರಿನಲ್ಲಿ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಬಿಸ್ನೆಸ್ ಮಾಡ್ತಿದ್ರು. ಅವರು ಕನ್ನಡಿಗರಲ್ಲದೇ ಇದ್ರೂ ಕೂಡ ಕನ್ನಡ ಭಾಷೆಗೆ ಒಂದು ಸಿನಿಮಾ ಧ್ವನಿ ಕೊಡ್ಬೇಕು ಅನ್ನೋವರ ಕನಸಿದೆಯಲ್ಲ, ಅದು ನಿಜಕ್ಕೂ ಗ್ರೇಟ್. ಹಾಗಿದ್ರೆ ಈ ಕನಸಿಗೆ ಡೋಂಗಾಜಿ ಅವರು ಎಷ್ಟು ದುಡ್ಡು ಹಾಕಿದ್ರು ಗಪ್ಪ? ಬರೋಬ್ಬರಿ 40,000 ರೂಪಾಯಿ. 1930ರಲ್ಲಿ 40,000 ಅಂದ್ರೆ ಸಣ್ಣ ಮೊತ್ತನಾ? ಅದರ ಮೌಲ್ಯ ಎಷ್ಟಿರ್ಬೋದು ಅಂತ ಊಹಿಸೋಕಾಗತ್ತಾ? ಅದರ ಮೌಲ್ಯವನ್ನು ಹೀಗೆ ಅರ್ಥ ಮಾಡ್ಕೊಳ್ಬೋದು. ಆ ಕಾಲದಲ್ಲಿ 40,000ಕ್ಕೆ ಬೆಂಗಳೂರಿನಲ್ಲಿ ದೊಡ್ಡ ಜಮೀನೇ ಕೊಂಡ್ಕೊಳ್ಬೋದಿತ್ತು. ಅಂದ್ರೆ ಡೂಂಗಾಜಿ ಅವರು ತಮ್ಮ ಆಸ್ತಿಯನ್ನೇ ಒಂದು ಅನಿಶ್ಚಿತ ಕನಸಿನ ಮೇಲೆ ಹಾಕಿದ್ರು. ಇದು ಸಣ್ಣ ಪುಟ್ಟ ರಿಸ್ಕ್ ಅಲ್ಲ, ಒಂದು ದೊಡ್ಡ ಗ್ಯಾಂಬಲ್ ಆಗಿತ್ತು. ಈ ಕಥೆಯಲ್ಲಿ ಬರೀ ಚಾಲೆಂಜ್ಗಳಷ್ಟೇ ಇರಲಿಲ್ಲ, ಒಂದು ರೇಸ್ ಕೂಡ ಇತ್ತು. ಯಾರು ಫಸ್ಟ್ ಕನ್ನಡ ಟಾಕಿ ಮಾಡೋದು ಅನ್ನೋ ಬಿರುದುಗಾಗಿ ಒಂದು ದೊಡ್ಡ ಸ್ಪರ್ಧೆಯೇ ಏರ್ಪಟ್ಟಿತ್ತು. ಹೌದು, ಸತಿ ಸುಲೋಚನಾ ಮಾತ್ರ ಅಲ್ಲ, ಅದೇ ಟೈಮಲ್ಲಿ ಇನ್ನೊಂದು ಕನ್ನಡ ಸಿನಿಮಾ ಕೂಡ ತಯಾರಾಗ್ತಾ ಇತ್ತು. ಹಾಗಾಗಿ ಇತಿಹಾಸದ ಪುಸ್ತಕದಲ್ಲಿ ಮೊದಲಿಗ ಅನ್ನೋ ಪಟ್ಟ ಯಾರಿಗ ಸಿಗುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇತ್ತು. ನೋಡಿ, ಈ ರೇಸ್ ಎಷ್ಟು ರೋಚಕವಾಗಿತ್ತು ಅಂತ. ಭಕ್ತ ಧ್ರುವ ಅನ್ನೋ ಸಿನಿಮಾದ ಶೂಟಿಂಗ್ ಮೊದಲು ಮುಗಿದ್ರೂ ಕೂಡ ಪೋಸ್ಟ್ ಪ್ರೊಡಕ್ಷನ್, ಸೆನ್ಸಾರ್ ಅಂತ ಸ್ವಲ್ಪ ಲೇಟ್ ಆಯ್ತು. ಆದ್ರೆ ಡೂಂಗಾಜಿಯವರು ಚುರುಕಾಗಿದ್ರು. ಚೂರು ಟೈಮ್ ವೇಸ್ಟ್ ಮಾಡದೆ ತಮ್ಮ ಸಿನಿಮಾವನ್ನ ಮಾರ್ಚ್ 3ಕ್ಕೆ ರಿಲೀಸ್ ಮಾಡಿಬಿಟ್ರು. ಕೆಲವೇ ವಾರಗಳ ಅಂತರದಲ್ಲಿ ರೇಸ್ ಗೆದ್ದು ಇತಿಹಾಸ ಸೃಷ್ಟಿಸಿದ್ರು. ಸರಿ, ಸಿನಿಮಾ ಫಸ್ಟ್ ರಿಲೀಸ್ ಮಾಡೋದು ಒಂದು ಸವಾಲಂದ್ರೆ, ಅದನ್ನ ಶೂಟ್ ಮಾಡೋದೇ ಒಂದು ಮಹಾಯುದ್ಧದಂತಿತ್ತು. ಯಾಕಂದ್ರೆ ಆಗಿನ ಕಾಲದ ಟೆಕ್ನಾಲಜಿ, ಅಬ್ಬೊಬ್ಬೊಬ್ಬೊ, ಸಿನಿಮಾ ಶೂಟಿಂಗ್ ಅನ್ನೋದು ಒಂದು ದೊಡ್ಡ ಸಾಹಸವೇ ಆಗಿತ್ತು. ಇಂಥ ದೊಡ್ಡ ಚಾಲೆಂಜ್ ತಗೊಳ್ಳೋಕೆ ಡೂಂಗಾಜಿ ಅವರು ಒಂದು ಡ್ರೀಮ್ ಟೀಮ್ ಕಟ್ಟಿದ್ರು. ಅಂದಿನ ರಂಗಭೂಮಿಯ ದೊಡ್ಡ ದೊಡ್ಡ ದಿಗ್ಗಜರನ್ನೆಲ್ಲ ಒಂದೆಡೆ ಸೇರಿಸಿದ್ರು. ನೋಡಿ, ಡೈರೆಕ್ಟರ್ ವೈ.ವಿ. ರಾವ್, ರೈಟರ್ ಬೆಲ್ಲಾವೆ ನರಹರಿ ಶಾಸ್ತ್ರಿ, ಹೀರೋ ಆಗಿ ಸ್ಟೇಜ್ ಸೂಪರ್ ಸ್ಟಾರ್ ಎಂ.ವಿ. ಸುಬ್ಬಯ್ಯ ನಾಯ್ಡು, ಹಾಗೆ ವಿಲೆನ್ ಪಾತ್ರದ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ಪ್ರೊಡಕ್ಷನ್ ಮ್ಯಾನೇಜರ್ ಕೂಡ ಆಗಿದ್ದ ಆರ್ ನಾಗೇಂದ್ರ ರಾವ್. ಇವರೆಲ್ಲರೂ ತಮ್ಮ ಫೀಲ್ಡ್ನ ಲೆಜೆಂಡ್ಸ್. ಆ ಕಾಲದ ಶೂಟಿಂಗ್ ಕಷ್ಟ ಹೇಗಿತ್ತು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆಗ ಸ್ಟುಡಿಯೋಗಳಲ್ಲಿ ಇವತ್ತಿನ ಥರ ದೊಡ್ಡ ದೊಡ್ಡ ಲೈಟ್ಗಳೇ ಇರಲಿಲ್ಲ. ಇಡೀ ಸಿನಿಮಾವನ್ನ ಸೂರ್ಯನ ಬೆಳಕಲ್ಲೇ ಶೂಟ್ ಮಾಡಬೇಕಿತ್ತು. ಹೇಗೆ ಅಂದ್ರೆ, ಅಸಿಸ್ಟೆಂಟ್ಗಳು ದೊಡ್ಡ ದೊಡ್ಡ ಕನ್ನಡಿಗಳನ್ನ ಹಿಡಿದುಕೊಂಡು ಸೂರ್ಯನ ಬೆಳಕನ್ನು ನಟಲ ಮುಖದ ಮೇಲೆ ರಿಫ್ಲೆಕ್ಟ್ ಮಾಡ್ತಿದ್ರು. ಸೂರ್ಯ ಆಕಾಶದಲ್ಲಿ ಮೂವ್ ಆದ ಹಾಗೆ ಇವರು ಕನ್ನಡಿಯನ್ನ ಮೂವ್ ಮಾಡ್ತಾ ಇರಬೇಕು. ಒಂದು ವೇಳೆ ಮೋಡ ಬಂತಾ, ಅಂದಿನ ಶೂಟಿಂಗ್ ಕ್ಯಾನ್ಸಲ್. ಎಂಥ ತಾಳ್ಮೆ ಬೇಕಲ್ವಾ?
ಲೈಟಿಂಗ್ ಒಂದು ತಲೆನೋವಾದ್ರೆ ಸೌಂಡ್ ರೆಕಾರ್ಡಿಂಗ್ ಅದಕ್ಕಿಂತ ದೊಡ್ಡದು ಸ್ವಪ್ನ. ಯಾಕಂದ್ರೆ ಆಗ ಡಬ್ಬಿಂಗ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ನಟರು ತಮ್ಮ ಡೈಲಾಗ್ಗಳನ್ನ ಲೈವ್ ಆಗಿ ಹೇಳಬೇಕು. ಮ್ಯೂಸಿಕ್ ಟೀಮ್ ಕ್ಯಾಮ್ರಾಗೆ ಕಾಣದ ಹಾಗೆ ಪಕ್ಕದಲ್ಲೇ ಕೂತು ಲೈವ್ ಮ್ಯೂಸಿಕ್ ಪ್ಲೇ ಮಾಡಬೇಕು. ಯಾರಾದ್ರೂ ಒಬ್ರು ಒಂದು ಸಣ್ಣ ತಪ್ಪು ಮಾಡಿದ್ರು ಅಷ್ಟೇ, ಇಡೀ ಸೀನನ್ನ ಫಸ್ಟಿಂದ ರೀಶೂಟ್ ಮಾಡಬೇಕು. ಆ ಪ್ರೆಷರ್ ಲೆವೆಲ್ ಹೇಗಿರ್ಬೇಡ ಯೋಚನೆ ಮಾಡಿ. ಇಷ್ಟೆಲ್ಲ ಕಷ್ಟ, ಚಾಲೆಂಜ್, ರೇಸ್ ಎಲ್ಲವನ್ನೂ ದಾಟಿ ಕೊನೆಗೂ ಆ ಐತಿಹಾಸಿಕ ದಿನ ಬಂತು. ಸಿನಿಮಾ ರಿಲೀಸ್ ಆಯ್ತು. ಕನ್ನಡ ಭಾಷೆ ಮೊದಲ ಬಾರಿಗೆ ಥಿಯೇಟರ್ಗಳಲ್ಲಿ ಮೊಳಗಿತು. ಆಗ ಏನಾಯ್ತು? ಜನ ಹೇಗೆ ರಿಯಾಕ್ಟ್ ಮಾಡಿದ್ರು? ಆಗಿನ ಜನರ ಕ್ರೇಜ್ ಹೇಗಿತ್ತು ಅನ್ನೋದನ್ನ ಈ ಒಂದು ಮಾತು ಅದ್ಭುತವಾಗಿ ಹೇಳುತ್ತೆ. ತಮ್ಮ ಭಾಷೆ ಸ್ಕ್ರೀನ್ ಮೇಲೆ ಮಾತಾಡೋದನ್ನ ಕೇಳೋಕೆ, ನೋಡೋಕೆ ಜನ ಎಷ್ಟು ಕಾತುರರಾಗಿದ್ರು ಅಂದ್ರೆ ದೂರದ ಹಳ್ಳಿಗಳಿಂದ ಎತ್ತಿನ ಗಾಡಿಗಳಲ್ಲಿ ಬಂದು ಥಿಯೇಟರ್ ಮುಂದೆ ದಿನಗಟ್ಟಲೆ ಕ್ಯಾಂಪ್ ಹಾಕ್ತಿದ್ರಂತೆ ಟಿಕೆಟ್ಗೋಸ್ಕರ. ಬೆಂಗಳೂರಿನ ಪ್ಯಾರಾಮೌಂಟ್ ಥಿಯೇಟರ್ನಲ್ಲಿ ರಿಲೀಸ್ ಆದ ಈ ಸಿನಿಮಾ ಕೇವಲ ಒಂದು ಸಿನಿಮಾ ಆಗಿ ಉಳಿಲೇ ಇಲ್ಲ, ಅದೊಂದು ಸಾಂಸ್ಕೃತಿಕ ಹಬ್ಬವೇ ಆಗಿ ಹೋಯಿತು. ಸತತ 6 ವಾರಗಳ ಕಾಲ ಹೌಸ್ಫುಲ್ ಪ್ರದರ್ಶನ ಕಂಡು ಆ ಕಾಲಕ್ಕೆ ಒಂದು ದೊಡ್ಡ ಬ್ಲಾಕ್ಬಸ್ಟರ್ ಆಯಿತು. ಇದು ಬರೀ ಕಮರ್ಷಿಯಲ್ ಸಕ್ಸಸ್ ಅಲ್ಲ, ಇದು ನಮ್ಮ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಒಂದು ದೊಡ್ಡ ಸೆಲೆಬ್ರೇಷನ್ ಆಗಿತ್ತು. ಇಲ್ಲಿವರೆಗೆ ಎಲ್ಲವೂ ಚೆನ್ನಾಗಿತ್ತು ಅಲ್ವಾ? ಆದ್ರೆ ಕತೆಯ ಈ ಕೊನೆಯ ಭಾಗ ಸ್ವಲ್ಪ ನೋವು ಕೊಡುತ್ತೆ. ಇಂತಹ ಇತಿಹಾಸವನ್ನೇ ಸೃಷ್ಟಿ ಮಾಡಿದ ಸಿನಿಮಾದ ನೆನಪು, ಪರಂಪರೆ ಎಲ್ಲವೂ ಇದೆ. ಆದ್ರೆ ಆ ಸಿನಿಮಾ ಮಾತ್ರ ನಮ್ಮ ಜೊತೆ ಇಲ್ಲ. ಮತ್ತೊಮ್ಮೆ ನೆನಪಿಸ್ಕೊಳ್ಳಿ, ಇದು ಯಾವುದೋ ಒಂದು ಸಾಮಾನ್ಯ ಸಿನಿಮಾ ಅಲ್ಲ. ಜನರನ್ನು ಹುಚ್ಚೆಬ್ಬಿಸಿ 6 ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡಿದ್ದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ. ಹಾಗಿದ್ರೆ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ. ಕನ್ನಡ ಸಿನಿಮಾ ರಂಗದ ಈ ಮೊದಲ ಹೆಜ್ಜೆ, ಈ ಐತಿಹಾಸಿಕ ದಾಖಲೆ ಇವತ್ತು ಎಲ್ಲಿದೆ? ವಿಷಾದದ ಸಂಗತಿ ಏನಂದ್ರೆ ಆ ಸಿನಿಮಾ ಈಗ ಎಲ್ಲೂ ಇಲ್ಲ. ಆ ಸಿನಿಮಾ ಪೂರ್ತಿಯಾಗಿ ಕಳೆದು ಹೋಗಿದೆ. ಮೊದಲ ಕನ್ನಡ ಟಾಕಿಯ ಒಂದೇ ಒಂದು ರೀಲ್ ಕೂಡ ಇವತ್ತು ನಮ್ಮ ಹತ್ರ ಇಲ್ಲ. ಅದು ಇತಿಹಾಸದ ಭಾಗವಾಗಿ ಕಣ್ಮರೆಯಾಗಿದೆ. ಹಾಗಿದ್ರೆ ಆ ಸಿನಿಮಾದ ನೆನಪಾಗಿ ನಮ್ಮತ್ರ ಏನುಳಿದಿದೆ? ಕೆಲವು ಫೋಟೋಗಳು, ಸಿನಿಮಾದ ಹಾಡುಗಳಿರುವ ಗ್ರಾಮೋಫೋನ್ ರೆಕಾರ್ಡ್ಗಳು, ಮತ್ತೆ ಆ ಚಿತ್ರದ ಹೀರೋ ಸುಬ್ಬಯ್ಯ ನಾಯ್ಡು ಅವರಿಂದ ಶುರುವಾದ ನಟನಾ ಪರಂಪರೆ. ಆದ್ರೆ ಒಂದು ಖುಷಿ ಸುದ್ದಿ ಇದೆ. ಅವರ ಮೊಮ್ಮಗ ನಟ ಸೃಜನ್ ಲೋಕೇಶ್ ಅವರು ಈ ಸಿನಿಮಾದ 100ನೇ ವರ್ಷದ ನೆನಪಿಗೆ ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡೋ ಯೋಜನೆಯಲ್ಲಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ. ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ. ಹೀಗೆ ನೆನಪುಗಳು ಮತ್ತೆ ಉಳಿದಿರೋ ದಾಖಲೆಗಳನ್ನ ಇಟ್ಕೊಂಡು ಕಳೆದು ಹೋದ ಕಲಾಕೃತಿಯನ್ನ ಮತ್ತೆ ಸೃಷ್ಟಿಸಿದ್ರೆ ಅದಕ್ಕೆ ಮೂಲಕೃತಿಯ ಐತಿಹಾಸಿಕ ಸ್ಥಾನ ಸಿಗುತ್ತಾ? ಈ ಬಗ್ಗೆ ಯೋಚನೆ ಮಾಡ್ತಾ ಈ ವಿವರಣೆಯನ್ನ ಮುಗಿಸೋಣ.